ಹಾಯ್ ನನ್ನ ವೀಕ್ಷಕ ಬಾಂಧವರಿಗೆ ಪದ್ಮಿನಿ ಅಭಿರುಚಿಗೆ ಸ್ವಾಗತ. ಈ ದಿನ ನಾನು ಅಥೆಂಟಿಕ್ಕಾಗಿ ಬಿಸಿಬೇಳೆ ಬಾತ್ ಮಾಡೋದನ್ನು ತೋರಿಸ್ತೀನಿ. 3 ದಿವಸದ ಮೊದಲು ನಾನು ಬಿಸಿಬೇಳೆ ಪುಡಿ ಮಾಡಿದ್ದೆ, ಅದನ್ನು ಹಾಕಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ. ನೋಡಿ ಅದನ್ನು ಏನೇನು ಎಷ್ಟೆಷ್ಟು ಹಾಕಬೇಕು ಅಂತ. ಇವತ್ತು ಬಿಸಿಬೇಳೆ ಬಾತ್ಗೆ ನಾನು ಒಂದು 3/4 ಗ್ಲಾಸ್ ಅಷ್ಟು ಅಕ್ಕಿ, ಆಮೇಲೆ ಅದರಲ್ಲಿ ಒಂದು ಅರ್ಧಗಿಂತ ಸ್ವಲ್ಪ ಜಾಸ್ತಿ ಬೇಳೆ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳೆದು ಇವಾಗ ಇದಕ್ಕೆ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರಲ್ಲಿ ಫಸ್ಟು ಬೇಳೆ ಬೇಯಿಸ್ಕೊಳ್ತೀನಿ. ಬೇಳೆನ ಒಂದು 3 ವಿಷಿಲ್ ಆಗೋಷ್ಟು ಬೇಯಿಸ್ಕೊತೀನಿ. ಈ ಸಲ ಸ್ವಲ್ಪ ಸಪ್ರೇಟಾಗಿ ಬೇಯಿಸೋಣ ಅಂತ. ಆಮೇಲೆ 3 ವಿಷಿಲ್ ಆದಮೇಲೆ ಅಕ್ಕಿ ತೊಳೆದು ಅದನ್ನು ಅಕ್ಕಿ ಹೇಳಿದ್ನಲ್ಲ 3/4 ಗ್ಲಾಸ್ ಅಂತ, ಅದನ್ನ ತೊಳೆದು ಇವಾಗ ಬೇಳೆ ಬೆಂದಿದ್ದಕ್ಕೆ ಮಿಕ್ಸ್ ಮಾಡ್ತೀನಿ. ನಾನು ಇದಕ್ಕೆ ಬಿಸಿಬೇಳೆ ಪೌಡ್ರು ಬಂದು 2.5 ಸ್ಪೂನ್ ತೊಗೊಂಡಿದ್ದೀನಿ, ಸಾಕಾಗುತ್ತೆ ಅಷ್ಟು. ಮತ್ತು ಈ ಸಲ ಬಿಸಿಬೇಳೆ ಬಾತು ಸ್ವಲ್ಪ ತೆಳ್ಳಗೆ ಮಾಡೋಣ ಅಂತ. ಯಾವಾಗೂ ನಾನು ಸ್ವಲ್ಪ ಗಟ್ಟಿ ಮಾಡ್ತೀನಿ, ಯಾಕಂದರೆ ಮನೇಲಿ ಡಬ್ಬಿ ಕಟ್ಟೋಕ್ಕೆಲ್ಲ ಅನುಕೂಲ ಆಗುತ್ತೆ ಅಂಥೇಳಿ. ಈಗ ಬೇಳೆ ಬಂದಿದೆ, ಅದಕ್ಕೆ ಇವಾಗ ಅಕ್ಕಿ ತೊಳೆದಿದ್ದನ್ನ ಮಿಕ್ಸ್ ಮಾಡ್ತೀನಿ. ನೋಡಿ, ಇಷ್ಟೇ ಕ್ವಾಂಟಿಟಿ ಹಾಕಿದರೂ ಚೆನ್ನಾಗಿ 5 ಜನಕ್ಕೆ ಹೊಟ್ಟೆ ತುಂಬಷ್ಟು ಬಿಸಿಬೇಳೆ ಬಾತ್ ಆಗುತ್ತೆ, ಯಾಕಂದರೆ ಇದು ಚೆನ್ನಾಗಿ ಒದಗುತ್ತೆ. ಹಾಗಾಗಿ ಇವಾಗ ಇಟ್ಟಿರೋದು 5 ಲೀಟ್ರ್ ಕುಕ್ಕರು ಪ್ಯಾನು, ಅದರಲ್ಲಿ ತುಂಬ ಆಗಿಬಿಡುತ್ತೆ. ಎಷ್ಟೇ ಹಾಕಿದ್ರೂ ಕಡಿಮೆ ಹಾಕಿದ್ರು ಸ್ವಲ್ಪ ಮೆತ್ತಗಾಗುತ್ತಲ್ಲ, ಹಾಗಾಗಿ ಚೆನ್ನಾಗಿ ಒದಗುತ್ತೆ. ಈಗ ನಾನು ಅಕ್ಕಿನೂ ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಿಲ್ ಮಾಡ್ತೀನಿ. 2 ವಿಷಿಲ್ ಆದಮೇಲೆ ಅದನ್ನು ತೆಗೆದ್ಬಿಟ್ಟು ತರಕಾರಿಗಳು ಹೆಚ್ಚಿರೋದೆಲ್ಲ ಹಾಕ್ತೀನಿ. ತರಕಾರಿಗಳು ಅಂದರೆ ಇದಕ್ಕೆ ನಾರ್ಮಲಾಗಿ ಎಲ್ಲ ಹಾಕೋದು: ಕ್ಯಾರೆಟು, ಬೀನ್ಸು, ನೂಕೋಲು, ಆಮೇಲೆ ಟೊಮೆಟೊ, ಇದು ಹಸಿ ಬಟಾಣಿ, ಕ್ಯಾಪ್ಸಿಕಮು, ಇದೆಲ್ಲ ಹಾಕ್ತೀವಿ. ಹಾಗೆ ಇದನ್ನೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ನೋಡಿ, ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಕ್ಯಾಪ್ಸಿಕಮ್ಮು ಹೆಚ್ಚಿಟ್ಕೊಂಡಿದ್ದೀನಿ. ಹಸಿ ಬಟಾಣಿ ಅಂದರೆ ಫ್ರೋಝನ್ ಬಟಾಣಿ, ನಾವು ಇವಾಗ ಸೀಸನ್ ಇಲ್ವಲ್ಲ, ಹಾಗಾಗಿ ಫ್ರೋಝನ್ ಬಟಾಣಿ. ಮತ್ತು ಕ್ಯಾಪ್ಸಿಕಮ್ಮು ನಾನು ಸಣ್ಣದು ಒಂದು ತೊಗೊಂಡಿದ್ದೀನಿ. ಈಗ ಕುಕ್ಕರ್ ಲಿಡ್ ತೆಗೆದೆ. ಈಗ ತೆಗೆದಿದ್ದಕ್ಕೆ ಅದು ಬೆಂದಿದೆ ಅಕ್ಕಿ ಬೇಳೆ, ಅಂದರೆ ಅಕ್ಕಿ ಪೂರ್ತಿ ನುಣ್ಣಗಾಗಿಲ್ಲ, ಯಾಕಂದರೆ ಹಂಗೆ ಆಗಬಾರ್ದು ಅಂತಾರೆ ನಾನು ಈ ಥರ ವಿಧಾನದಲ್ಲಿ ಮಾಡ್ತಾಯಿರೋದು. ಈಗ ತರಕಾರಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ತರಕಾರಿ ಮಿಕ್ಸ್ ಆದಮೇಲೆ ಅದಕ್ಕೆ ಏನೇನು ಹಾಕಬೇಕು ಅಂತ ತೋರಿಸ್ತೀನಿ ರೀ. 1 ಟೊಮೊಟೊ, ನನ್ನ ನಾಟಿ ಟೊಮೊಟೊ, ಈ ಸಲ ನಾಟಿ ಟೊಮೊಟೊ ತಂದಿದ್ದರು, ನಾಟಿ ಟೊಮೊಟೊ ಹಾಕ್ತಾಯಿದ್ದೀನಿ. ಆಮೇಲೆ ಅದಕ್ಕೆ 1.5 ಸ್ಪೂನು ಉಪ್ಪು ಹಾಕ್ತಾಯಿದ್ದೀನಿ. 1.5 ಸ್ಪೂನ್ ಉಪ್ಪು, ಆಮೇಲೆ ಅರ್ಧ ಸ್ಪೂನ್ ಬೆಲ್ಲ ಹಾಕಿದ್ದೀನಿ. ಈಗ ಬಟಾಣಿ ಹಾಕ್ತಾಯಿದ್ದೀನಿ, ಫ್ರೋಝನ್ ಬಟಾಣಿ, ಸಾಕಾಗತ್ತೆ ಅಷ್ಟು. ನಾನು ಬೇಳೆ ಬೇಯುವಾಗ ಈ ಸಲ ಕಡಲೆ ಬೀಜ ಹಾಕಿದ್ದು, ಅದು ಮುಷ್ಟಿಯಷ್ಟು ಕಡಲೆ ಬೀಜ ಹಾಕಿ ಬೇಯಿಸಿದ್ದೀನಿ. ಅದು ಒಂಥರ ಸ್ವಲ್ಪ ಮಧ್ಯೆ ಚೆನ್ನಾಗಿ ಬಾಯಿಗೆ ಸಿಗುತ್ತೆ ಅಂತ. ಈಗ ಹಿಂಡಿದ ಹುಣಸೆ ಹಣ್ಣು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಬಟ್ಲಷ್ಟು ರಸ ತೆಗೆದಿದ್ದೆ, ಅದು ಕಂಪಲ್ಸರಿ ಬೇಕೇ ಬೇಕು ಇದಕ್ಕೆ, ಬಿಸಿಬೇಳೆ ಬಾತ್ಗೆ ಹಾಕ್ತಾಯಿದ್ದೀನಿ. ಆಮೇಲೆ ಟೊಮೊಟೊ ಹೆಚ್ಚಿದ್ದು ಹಾಕಿದೆ. ಎಲ್ಲ ಮಿಕ್ಸ್ ಮಾಡಿ ಆಮೇಲೆ ಬಿಸಿಬೇಳೆ ಪೌಡ್ರ್ ಹಾಕಿ ಅದನ್ನು ಮುಚ್ಚಿಟ್ಟು 1 ವಿಷಿಲ್ ಮಾಡಿದರೆ ಸಾಕು. ಸ್ವಲ್ಪ ನೀರು ಬೇಕಾಗುತ್ತೆ, ನೀರು ಹಾಕಿದ್ದೀನಿ. ನೋಡಿ, ಇವಾಗ ಬಿಸಿಬೇಳೆ ಬಾತ್ ಪೌಡ್ರ್ ಬಂದು 2.5 ಸ್ಪೂನ್ ತೊಗೊಂಡಿದ್ದೆ. ಅದು ಕರೆಕ್ಟಾಗಿ ಇದಕ್ಕೆ ಆಗುತ್ತೆ, ಖಾರ ಎಲ್ಲ ಕರೆಕ್ಟಾಗಿ ಹದ ಆಗುತ್ತೆ. ಹಾಗೆ ಮಾಡಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡೋದು, ಯಾಕಂದರೆ ಉಪ್ಪು ಇದೆಲ್ಲ ಖಾರ ಎಲ್ಲ ಹದವಾಗಿ ಮಿಕ್ಸ್ ಆಗಬೇಕಲ್ಲ. ಎಲ್ಲ ಮಿಕ್ಸ್ ಮಾಡಿ ಆಮೇಲೆ
ಮುಚ್ಚಳ ಹಾಕಿ ಇಡೋದು. ಮುಚ್ಚಳ ಹಾಕಿಟ್ಟು ತೆಗ್ದಿದ್ದೆ ಈಗ ನೋಡಿ, ತೆಗ್ದಿದ್ದು ಇವಾಗ ಬೆಂದಿದೆ ಚೆನ್ನಾಗಿ. ತರಕಾರಿಗಳೆಲ್ಲ ಬೆಂದಿದೆ, ಹದವಾಗಿ ಬೆಂದಿದೆ, ಚೆನ್ನಾಗಿ ಕಲ್ಲರ್ ಬಂದಿದೆ ನೋಡಿ, ಕೆಂಪು ಕಲ್ಲರು, ಬಿಸಿಬೇಳೆಭಾತು ಕಲ್ಲರ್ ಒರಿಜಿನಲ್ ಬಂದಿದೆ. ಅದಕ್ಕೆ ಇವಾಗ ಒಗ್ಗರಣೆ, ಉದ್ದಿನಬೇಳೆ, ತೊಗರಿಬೇಳೆ ಉದ್ದಿನಬೇಳೆ, ಕಡಲೆಬೇಳೆ ಒಂದು ಅರ್ಧ ಚಮಚ ಹಾಕಿದ್ದೀನಿ. ಆಮೇಲೆ ಸಾಸಿವೆ ಜೀರಿಗೆ ಹಾಕಿದ್ದೀನಿ, ಒಂದೊಂದು ಚಮಚ ಹಾಕಿದ್ದೀನಿ. ಆಮೇಲೆ ಅದನ್ನ ಒಗ್ಗರಣೆ ತೆಗೆದು ಆಮೇಲೆ ಅದಕ್ಕೆ ಕಾಯಿ ತುರಿ ಇತ್ತಲ್ಲ, ಅದು ನಾವು ಒಣಗಿದ ಕೊಬ್ಬರಿನ ಸ್ವಲ್ಪ ಹುರಿದು ಇಟ್ಟಿದ್ದೆ, ಅದನ್ನು ಮಿಕ್ಸ್ ಮಾಡಿ ಇವಾಗ ಮಾಡ್ತಾಯಿದ್ದೀನಿ. ಮತ್ತು ಈ ಸಲ ಸ್ವಲ್ಪ ಗೋಡಂಬಿ ಹಾಕಿದ್ದೀನಿ, ಬಿಸಿಬೇಳೆಭಾತಿಗೆ ಚೆನ್ನಾಗಿ ಬರಬೇಕು ಅಂಥೇಳಿ, ಅಥೆಂಟಿಕ್ಕಾಗಿ ಬರಬೇಕು ಅಂಥೇಳಿ ಗೋಡಂಬಿ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಈ ಸಲ ಅಂತೂ, ಅಷ್ಟು ಟೇಸ್ಟ್ ಅಂದರೆ ಸೂಪರಾಗಿ ಬಂದಿದೆ. ಇದೇ ಥರ ನೀವು ಪೌಡ್ರ್ ಮಾಡಿ ನೋಡಿ, ನಿಮ್ಮ ಮನೆಯಲ್ಲೂ ತುಂಬ ಚೆನ್ನಾಗಿ ಬರುತ್ತೆ. ನಾನು ಎಷ್ಟೆಷ್ಟು ಕ್ವಾಂಟಿಟಿ ಹಾಕಿದ್ನೋ ಅಷ್ಟೇ ಕ್ವಾಂಟಿಟಿ ಹಾಕಿ, ಬಣ್ಣನೂ ಬರುತ್ತೆ, ಆಮೇಲೆ ಇದು ಬರುತ್ತೆ. ಇವಾಗ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡಿ ತಿರುತ್ತಾ ಇದ್ದೀನಿ. ಆಮೇಲೆ ತುಪ್ಪ 2 ಸ್ಪೂನ್ ಹಾಕ್ತೆ, 2 ಸ್ಪೂನ್ ತುಪ್ಪ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ. ಎಲ್ಲನೂ ಚೆನ್ನಾಗಿ ಕಾಣ್ತಾಯಿದೆ. ನೋಡಿ ನೀವು ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಲು, ಮತ್ತು ಮೋಟಿವೇಟ್ ಆಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.